ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ರೀಸೆಂಟ್ ದಿನಗಳಲ್ಲಿ ಮ್ಯೂಚುವಲ್ ಫಂಡ್ಸ್ ಗಳು ಬಹಳನೇ ಸುದ್ದಿಲಿರ್ತವೆ. ಏನಕ್ಕಪ್ಪ ಅಂತಂದ್ರೆ ಈಗ ಯಾವುದೇ ಒಬ್ಬ ಕಾಮನ್ ವ್ಯಕ್ತಿಗೆ ಮ್ಯೂಚುವಲ್ ಫಂಡ್ಸ್ ಮೂಲಕ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬಹಳ ಈಸಿ ಆಗಿದೆ. ಬಿಕಾಸ್ ಒಂದು ಡೈವರ್ಸಿಫಿಕೇಶನ್ ಪ್ರೊವೈಡ್ ಮಾಡುತ್ತೆ, ಹಾಗೆ ಒಂದು ಸ್ಟ್ರಾಟಜಿಟಿಕ್ ಇನ್ವೆಸ್ಟ್ಮೆಂಟ್ ಅನ್ನ ಈಸಿಯಾಗಿ ನಮಗೆ ಮ್ಯೂಚುವಲ್ ಫಂಡ್ಸ್ ತಂದುಕೊಡುತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನೋಡೋದಾದ್ರೆ ವರ್ಲ್ಡ್ ಅಲ್ಲಿ ಈ ಇಂಡೆಕ್ಸ್ ಫಂಡ್ಸ್ ಅಂತ ಬರುತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ. ಆ ಇಂಡೆಕ್ಸ್ ಫಂಡ್ಸ್ ಗಳು ಬಹಳನೇ ಫೇಮಸ್ ಆಗಿರುತ್ತೆ. ಬಟ್ ಇಂಡಿಯಾದಲ್ಲಿ ಇವತ್ತಿನ ಮಟ್ಟಿಗೆ ಈ ಒಂದು ಮ್ಯೂಚುವಲ್ ಫಂಡ್ಸ್ ಗಳಿದೆಯೋ ಅಷ್ಟೊಂದು ಫೇಮಸ್ ಆಗಿಲ್ಲ. ಬಟ್ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ರಿಟರ್ನ್ ನೋಡಿದ್ರೆ ಒಂದು ಡೀಸೆಂಟ್ ರಿಟರ್ನ್ ತಂದುಕೊಟ್ಟಿರುತ್ತೆ ರೀಸೆಂಟ್ ದಿನಗಳಲ್ಲಿ. ಹಾಗಾಗಿ ಇವತ್ತಿನ ಈ ವಿಡಿಯೋನ ನಾವು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೀಸಲಿಡೋಣ. ಮುಂದುವರಿಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದ್ರೆ ವೇಟ್ ಏನಕ್ಕೆ ಮಾಡೋದು, ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇಂಡೆಕ್ಸ್ ಫಂಡ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋಣ. ಇಂಡೆಕ್ಸ್ ಫಂಡ್ ಅಂದ್ರೆ ವೆರಿ ಸಿಂಪಲ್. ಏನಪ್ಪಾ ಅಂದ್ರೆ ಇಂಡೆಕ್ಸ್ ಅನ್ನ ರೆಫರ್ ಮಾಡಿ ಹೂಡಿಕೆ ಮಾಡ್ತಕ್ಕಂತಹ ಒಂದು ಮ್ಯೂಚುವಲ್ ಫಂಡ್ಸ್ ಗಳಾಗಿರುತ್ತೆ. ಇದನ್ನ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಈಗ ನಮ್ಮ ಇಂಡಿಯಾದಲ್ಲಿ ಟಾಪ್ ಇಂಡೆಕ್ಸ್ ಗಳು ಅಂತ ಅಂದ್ರೆ ನಿಫ್ಟಿ 50 ಇರ್ಬೋದು, ಸೆನ್ಸೆಕ್ಸ್ ಇರ್ಬೋದು. ಸೊ ಈ ತರ ಯಾವುದೇ ಒಂದು ಇಂಡೆಕ್ಸ್ ಒಂದು ಬಂಚ್ ಆಫ್ ಸ್ಟಾಕ್ಸ್ ಅಥವಾ ಒಂದು ಗ್ರೂಪ್ ಆಫ್ ಸ್ಟಾಕ್ಸ್ ಅನ್ನ ಮಾನಿಟರ್ ಮಾಡ್ಕೊಂಡು ರೆಫರ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ನಿಫ್ಟಿ 50 ಸ್ಟಾಕ್ಸ್ ಗಳು ಏನಿದೆಯೋ ಫ್ರೀಕ್ವೆಂಟ್ ಆಗಿ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ದ ಕಂಪನೀಸ್ ರೀಪ್ಲೇಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಇಂಡೆಕ್ಸ್ ಫಂಡ್ಸ್ ಗಳು ಏನ್ ಮಾಡುತ್ತೆ, ಈಗ ಎಕ್ಸಾಂಪಲ್ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಂತ ತಗೊಳ್ಳೋದಾದ್ರೆ ನಾವು ಆ ನಿಫ್ಟಿ 50 ಸ್ಟಾಕ್ಸ್ ಗಳು ಯಾವ್ದಿರುತ್ತೋ ಆ ಒಂದು ಸ್ಟಾಕ್ಸ್ ಗಳ ಮೇಲೆ ಮಾತ್ರ ಹೂಡಿಕೆಯನ್ನ ಮಾಡ್ತಾ ಇರುತ್ತೆ. ಅದರಲ್ಲಿ ಏನೇ ಚೇಂಜಸ್ ಆದ್ರೂ ಕೂಡ ಅದನ್ನ ಇವರು ರಿಪ್ಲಿಕೇಟ್ ಮಾಡ್ತಾರೆ, ಅಂದ್ರೆ ಕಾಪಿ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ನಮ್ಗೆ ಅರ್ಥ ಆಗುತ್ತೆ ಇಂಡೆಕ್ಸ್ ಫಂಡ್ಸ್ ಗಳು ಏನಿದೆಯೋ ಪ್ಯಾಸಿವ್ಲಿ ಮ್ಯಾನೇಜ್ಡ್, ಅಂದ್ರೆ ಯಾವುದೇ ತರಹದ ಜಾಸ್ತಿ ಎಫರ್ಟ್ ನ ಇವ್ರು ಹಾಕಕ್ ಹೋಗಲ್ಲ. ಅಲ್ಲಿ ಏನಿರುತ್ತೋ ಅದನ್ನ ಕಾಪಿ ಮಾಡ್ತಾರೆ. ಈಗ ಎಕ್ಸಾಂಪಲ್ ನಿಫ್ಟಿ 50 ಯಾವುದೋ ಒಂದು ಎಕ್ಸ್ ಕಂಪನಿನ ತೆಗೆದಾಕಿ ಇನ್ನೊಂದು ಯಾವುದೋ ಕಂಪನಿನ ಆಡ್ ಮಾಡಿದಾರೆ ಅಂದ್ರೆ ಸೇಮ್ ಕಾಪಿ ಇವರು ಕೂಡ ಆ ಕಂಪನಿಯನ್ನ ಇವರು ಪೋರ್ಟ್ಫೋಲಿಯೋದಿಂದ ತೆಗಿತಾರೆ, ಆ ಕಂಪನಿಯನ್ನ ಮತ್ತೆ ಇನ್ವೆಸ್ಟ್ ಮಾಡಿ ಕಂಟಿನ್ಯೂ ಮಾಡ್ತಾರೆ. ಸೊ ಬೇಸಿಕಲಿ ಇಂಡೆಕ್ಸ್ ನ ರೆಫರ್ ಮಾಡ್ಕೊಂಡು ಆ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ನ ಇಂಡೆಕ್ಸ್ ರೆಫರ್ ಮಾಡ್ಕೊಂಡೇನೆ ಇವರ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇದನ್ನ ನಾವು ಇಂಡೆಕ್ಸ್ ಫಂಡ್ ಅಂತ ಕರಿಬಹುದು. ಸೊ ನೀವು ಇವಾಗ ಕ್ವಶನ್ ಕೇಳಬಹುದು, ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ಗಳು ಇಂಡೆಕ್ಸ್ ತರಾನೇ ರಿಟರ್ನ್ ಕೊಡುತ್ತಾ ಸರ್? ಇಂಡೆಕ್ಸ್ ಎಷ್ಟು ಕೊಟ್ಟಿದೆಯೋ ಅಷ್ಟೇ ಕಾಪಿಯಾಗಿ ರಿಟರ್ನ್ ಕೊಡುತ್ತಾ? ಒಂದ್ ಕಡೆಯಿಂದ ಸರಿ ಅಂತ ಹೇಳ್ಬೋದು, ಒಂದ್ ಕಡೆಯಿಂದ ಎಸ್ ಅಂತ ಹೇಳ್ಬೋದು ನಾನು. ಬಟ್ ಇನ್ನೊಂದ್ ಕಡೆಯಿಂದ ಇಲ್ಲ. ಯಾಕೆ ಅಂತಂದ್ರೆ ದೇರ್ ವಿಲ್ ಬಿ ಅ ಡಿಫರೆನ್ಸ್. ಸೊ ಮ್ಯೂಚುವಲ್ ಫಂಡ್ಸ್ ಏನಿದೆಯೋ ಈ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ಗಳಿಗೂ ಹಾಗೆ ಇಂಡೆಕ್ಸ್ ರಿಟರ್ನ್ಗೂ ಸ್ವಲ್ಪ ಡಿಫರೆನ್ಸ್ ಇದ್ದೇ ಇರುತ್ತೆ. ಬಿಕಾಸ್ ಆಫ್ ಟೂ ಮೇನ್ ರೀಸನ್ಸ್. ಒಂದು ಟ್ರ್ಯಾಕಿಂಗ್ ಎರರ್ ಅಂತ ಹೇಳ್ತಾರೆ, ಇನ್ನೊಂದು ಬಂದ್ಬಿಟ್ಟು ಎಕ್ಸ್ಪೆನ್ಸ್ ರೇಷಿಯೋ. ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ ಇವಾಗ. ಮೊದಲನೇದಾಗಿ ಟ್ರ್ಯಾಕಿಂಗ್ ಎರರ್ ವೈಸ್ ನೋಡೋದಾದ್ರೆ ಹೆಸರೇ ಹೇಳೋ ಪ್ರಕಾರನೇ ಈಗ ಮ್ಯೂಚುವಲ್ ಫಂಡ್ಸ್ ನಾನು ಹೇಳಿದೆ ರೆಫರ್ ಮಾಡ್ಬಿಟ್ಟು ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇರ್ತಾರೆ ಅಂತ. ಆ ಒಂದು ಡಿಫರೆನ್ಸ್ ಏನಿದೆಯೋ ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ಸ್ ಮಾಡಿ ಅಥವಾ ಏನಾದ್ರು ಚೇಂಜಸ್ ಮಾಡಿದ್ರೆ ಇಂಡೆಕ್ಸ್ ಅಲ್ಲಿ ಅದನ್ನ ಇವರು ಕಾಪಿ ಮಾಡ್ಲಿಕ್ಕೆ ದೇರ್ ಮೇ ಬಿ ಸಮ್ ಡಿಫರೆನ್ಸ್. ಸೊ ಅಲ್ಲಿ ಕೆಲವೊಂದಿಷ್ಟು ಡಿಫರೆನ್ಸ್ ಗಳು ಬರುತ್ತೆ. ಹಾಗೆ ಸೊ ಈ ಟ್ರ್ಯಾಕಿಂಗ್ ಎರರ್ ನಾವು ಯಾವ ರೀತಿ ಐಡೆಂಟಿಫೈ ಮಾಡಬಹುದು, ಯಾವುದೇ ಒಂದು ಇಂಡೆಕ್ಸ್ ಏನಿದೆ ಅಂಡರ್ಲೈಂಗ್ ಇಂಡೆಕ್ಸ್ ಯಾವ್ದನ್ನ ರೆಫರ್ ಮಾಡ್ತಾ ಇರ್ತವೆ ಇಂಡೆಕ್ಸ್ ಫಂಡ್, ಆ ಇಂಡೆಕ್ಸ್ ಫಂಡ್ ರಿಟರ್ನ್ಗೂ ಹಾಗೆ ಆ ಒಂದು ಇಂಡೆಕ್ಸ್ಗೂ ಎರಡಕ್ಕೂ ಏನು ಡಿಫರೆನ್ಸ್ ಇದೆಯೋ ಅದೇ ಬಂದು ಟ್ರ್ಯಾಕಿಂಗ್ ಎರರ್ ಆಗಿರುತ್ತೆ. ಹಾಗೆ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈ ಟ್ರ್ಯಾಕಿಂಗ್ ಎರರ್ ಕಡಿಮೆ ಇದ್ದಷ್ಟು ರಿಟರ್ನ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ಕೊಂಡು. ಸೊ ನೆಕ್ಸ್ಟ್ ರೀಸನ್ ಬಂದ್ಬಿಟ್ಟು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ಕೊಂಡು. ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಯಾವುದೇ ಒಂದು ಫಂಡ್ ಆ ಫಂಡ್ ಅನ್ನ ಮ್ಯಾನೇಜ್ ಮಾಡಬೇಕು, ಅವ್ರು ಎಫೆಕ್ಟಿವ್ಲಿ ಆ ಒಂದು ಟೀಮ್ ನ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಅವ್ರಿಗೂ ಆ ಖರ್ಚಿಗೆ ದುಡ್ಡು ಬೇಕಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ, ಇನ್ವೆಸ್ಟರ್ಸ್ ಯಾರು ಇರ್ತಾರೋ ಅವರಲ್ಲೇ ಒಂದು ಸ್ಮಾಲ್ ಪೋರ್ಷನ್ ಆಫ್ ಅಮೌಂಟ್ ಅನ್ನ ಈ ಒಂದು ಫಂಡ್ಗಳು ಅಥವಾ ಮ್ಯೂಚುವಲ್ ಫಂಡ್ಸ್ ಗಳು ತೆಗೆದುಕೊಳ್ಳುತ್ತೆ. ಸೊ ಆ ತರ ಅಮೌಂಟ್ ಅನ್ನ ನಾವು ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರಿತೀವಿ. ಈ ಎಕ್ಸ್ಪೆನ್ಸ್ ರೇಷಿಯೋ ಏನಿದೆಯೋ ಓವರ್ ಆಲ್ ಫಂಡ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವನ್ 1% ಚೇಂಜಸ್ ಆದ್ರೂ ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ 10% ಪ್ರಾಫಿಟ್ಸ್ ಅಲ್ಲಿ ಹೊಡ್ತಾ ಬೀಳ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಇಲ್ಲಿವರೆಗೂ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ಗಳಂದ್ರೆ ಏನು, ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಬರ್ತಕ್ಕಂತಹ ಎರರ್ಸ್ ಗಳು ಯಾವ್ಯಾವ್ದು ಇರುತ್ತೆ, ಬಿಕಾಸ್ ಆ ಎರರ್ಸ್ ಗಳಿಂದ ಇಂಡೆಕ್ಸ್ ಫಂಡ್ ರಿಟರ್ನ್ ಹಾಗೆ ಇಂಡೆಕ್ಸ್ ಇರ್ತಕ್ಕಂತಹ ಒಂದು ಡಿಫರೆನ್ಸ್ ಏನಕ್ಕೆ ಬರುತ್ತೆ ಅನ್ನೋದು ನಮ್ಗೆ ಅರ್ಥ ಆಯ್ತು. ಇವಾಗ ನೆಕ್ಸ್ಟ್ ಲೆವೆಲ್ ಮೂವ್ ಆಗೋಣ. ರೀಸೆಂಟ್ ಆಗಿ ಪರ್ಫಾರ್ಮ್ ಮಾಡಿರ್ತಕ್ಕಂತಹ ಟಾಪ್ 5 ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ ಗಳು ಯಾವ್ದು ಇಂಡಿಯಾದಲ್ಲಿ ಇವತ್ತಿಗೆ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಸೊ ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು HDFC ಇಂಡೆಕ್ಸ್ ಫಂಡ್. ಸೊ ಇದು ಡೈರೆಕ್ಟ್ ಪ್ಲಾನ್ ಆಗಿದೆ, ಹಾಗೆ ಇದು ಸೆನ್ಸೆಕ್ಸ್ ನ ರೆಫರ್ ಮಾಡಿ ಯೂಸ್ ಮಾಡ್ತಕ್ಕಂಥ ಒಂದು ಮ್ಯೂಚುವಲ್ ಫಂಡ್ ಆಗಿರುತ್ತೆ. ಇದು ಕಳೆದ 1 ವರ್ಷದಲ್ಲಿ 37.36% ರಿಟರ್ನ್ ಕೊಡೋದಾದ್ರೆ ಕಳೆದ 5 ವರ್ಷದಲ್ಲಿ 14.15% CAGR ರಿಟರ್ನ್ ಅಂದ್ರೆ ಕಂಪೌಂಡೆಡ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಸೊ ಎಕ್ಸ್ಪೆನ್ಸ್ ರೇಷಿಯೋ 0.2% ಆಗಿರುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು. ಎಕ್ಸ್ಪೆನ್ಸ್ ರೇಷಿಯೋ ಏನಿದೆಯೋ ಇಂಡೆಕ್ಸ್ ಫಂಡ್ ಗಳದು ಕಂಪೇರ್ ಟು ದ ನಾರ್ಮಲ್ ಮ್ಯೂಚುವಲ್ ಫಂಡ್ಸ್ ಕಡಿಮೆ ಇರುತ್ತೆ. ಏನಕ್ಕೆ ಅಂತಂದ್ರೆ ದ ರೀಸನ್ ಬೀಯಿಂಗ್ ಇಸ್ ವೆರಿ ಸಿಂಪಲ್. ಇಂಡೆಕ್ಸ್ ಫಂಡ್ಸ್ ಗಳು ಏನಿದೆಯೋ ಇದು
ಪ್ಯಾಸಿವ್ಲಿ ಮ್ಯಾನೇಜ್ಡ್ ಅಂತ ಹೇಳಿದೆ. ಅಂದ್ರೆ ಇಲ್ಲೇನು ಜಾಸ್ತಿ ಎಫರ್ಟ್ ಹಾಕುವಂತ ಅವಶ್ಯಕತೆ ಇರಲ್ಲ. ಈ ಒಂದು ಮ್ಯೂಚುವಲ್ ಫಂಡ್ ಟೀಮು ಸಿಂಪ್ಲಿ ಏನಂದ್ರೆ ಇಮಿಟೇಟ್ ಮಾಡೋದು ಅಥವಾ ಒಂದು ಕಾಪಿ ಮಾಡ್ಬೇಕಷ್ಟೇನೆ. ಆ ಒಂದು ಇಂಡೆಕ್ಸ್ ಅಲ್ಲಿ ಏನ್ ಚೇಂಜಸ್ ಆಗ್ತಿರುತ್ತೋ ಅದನ್ನ ಕಾಪಿ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಇದು ಪ್ಯಾಸಿವ್ಲಿ ಮ್ಯಾನೇಜ್ಡ್ ಫಂಡ್ ಆಗಿರೋದ್ರಿಂದ ಕಂಪೇರಿಂಗ್ ಟು ದ ನಾರ್ಮಲ್ ಫಂಡ್ ಈ ಒಂದು ಫಂಡ್ ಎಕ್ಸ್ಪೆನ್ಸ್ ರೇಷಿಯೋಸ್ ಗಳು ಕಡಿಮೆ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಯಾವ್ದು ಟಾಪ್ ಪರ್ಫಾರ್ಮಿಂಗ್ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ನಿಪಾನ್ ಇಂಡಿಯಾ ಇಂಡೆಕ್ಸ್ ಫಂಡ್ ಅಂತ ಹೇಳ್ಕೊಂಡು ಇದು ಕೂಡ ಡೈರೆಕ್ಟ್ ಪ್ಲಾನ್ ಆಗಿರುತ್ತೆ. ನಾವಿಲ್ಲಿ ತೋರಿಸಿರುವಂತದ್ದು ಇದು ಸೆನ್ಸೆಕ್ಸ್ ಪ್ಲಾನ್. ಸೊ ಅಂದ್ರೆ ಸೆನ್ಸೆಕ್ಸ್ ಅನ್ನ ರೆಫರ್ ಮಾಡಿ ಯೂಸ್ ಮಾಡಿರ್ತಕ್ಕಂಥ ಒಂದು ಮ್ಯೂಚುವಲ್ ಫಂಡ್ ಆಗಿದೆ. ಇದ್ರ ಪ್ರಕಾರ ಲಾಸ್ಟ್ ಒಂದು ವರ್ಷದಲ್ಲಿ 37.2% ರಿಟರ್ನ್ ಕೊಡೋದಾದ್ರೆ ಕಳೆದ 5 ವರ್ಷದಲ್ಲಿ 14.13% ರಿಟರ್ನ್ ಅನ್ನ CAGR ಅಲ್ಲಿ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ ವಿತ್ ಅನ್ ಎಕ್ಸ್ಪೆನ್ಸ್ ರೇಷಿಯೋ ಆಫ್ 0.15%. ಸೊ ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥ ಮ್ಯೂಚುವಲ್ ಫಂಡ್ ಟಾಟಾ ಇಂಡೆಕ್ಸ್ ಫಂಡ್ ಅಂತ ಹೇಳ್ಕೊಂಡು ಇದು ಕೂಡ ಸೆನ್ಸೆಕ್ಸ್ ನ ರೆಫರ್ ಮಾಡ್ತಕ್ಕಂಥದ್ದು. ಇದು ಡೈರೆಕ್ಟ್ ಪ್ಲಾನ್ ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ 36.38% ರಿಟರ್ನ್ ಕೊಡೋದಾದ್ರೆ 5 ವರ್ಷದಲ್ಲಿ 14% ರಿಟರ್ನ್ ಇನ್ನ ಕಂಪೌಂಡೆಡ್ ಮ್ಯಾನರ್ ಅಲ್ಲಿ ಒಂದು ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ ವಿತ್ ಅನ್ ಎಕ್ಸ್ಪೆನ್ಸ್ ರೇಷಿಯೋ ಆಫ್ 0.84%. ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಮ್ಯೂಚುವಲ್ ಫಂಡ್ ಬಂದು ಟಾರಸ್ ನಿಫ್ಟಿ ಇಂಡೆಕ್ಸ್ ಫಂಡ್ ಅಂತ ಹೇಳ್ಕೊಂಡು ಹೆಸರು ಹೇಳೋ ಪ್ರಕಾರ ನಿಫ್ಟಿನ ರೆಫರ್ ಮಾಡ್ತಕ್ಕಂಥ ಒಂದು ಮ್ಯೂಚುವಲ್ ಫಂಡ್ ಆಗಿರುತ್ತೆ. ಇದು ಕಳೆದ ಒಂದು ವರ್ಷದಲ್ಲಿ 41.84% ರಿಟರ್ನ್ ಕೊಡೋದಾದ್ರೆ ಕಳೆದ 5 ವರ್ಷದಲ್ಲಿ 13.91% ನಷ್ಟು CAGR ರಿಟರ್ನ್ ಅನ್ನು ತಂದು ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ ವಿತ್ ಅನ್ ಎಕ್ಸ್ಪೆನ್ಸ್ ರೇಷಿಯೋ ಆಫ್ 0.91%. ಹಾಗೆ ಲಾಸ್ಟ್ ಅಲ್ಲಿ ನೋಡೋದಾದ್ರೆ ನಾವು IDFC ನಿಫ್ಟಿ ಫಂಡ್ ಇದೆ. ಇದು ಕೂಡ ನಿಫ್ಟಿನ ರೆಫರ್ ಮಾಡ್ತಕ್ಕಂತಹ ಒಂದು ಇಂಡೆಕ್ಸ್ ಫಂಡ್ ಆಗಿರುತ್ತೆ. ಇದು ಕಳೆದ ಒಂದು ವರ್ಷದಲ್ಲಿ 40.38% ರಿಟರ್ನ್ ಕೊಡೋದಾದ್ರೆ ಕಳೆದ 5 ವರ್ಷದಲ್ಲಿ 13.75% ರಿಟರ್ನ್ ಅನ್ನು ಕೊಟ್ಟಿರುತ್ತೆ ವಿತ್ ಅನ್ ಎಕ್ಸ್ಪೆನ್ಸ್ ರೇಷಿಯೋ ಆಫ್ 0.16%. ಇಲ್ಲಿವರೆಗೂ ಸುಮಾರು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಇಂಡೆಕ್ಸ್ ಫಂಡ್ ರಿಲೇಟೆಡ್ ಯಾವ ರೀತಿ ವರ್ಕ್ ಆಗುತ್ತೆ, ಇದು ಏನೇನೆಲ್ಲ ಎರರ್ಸ್ ಗಳು ಬರುತ್ತೆ, ಪಾಸಿಬಲ್ ಎರರ್ಸ್, ಹಾಗೆ ಟಾಪ್ 5 ಇಂಡೆಕ್ಸ್ ಫಂಡ್ ಗಳು ಯಾವ್ಯಾವ್ದು ಇತ್ತು ಇಂಡಿಯಾದಲ್ಲಿ ನೋಡೋದಾದ್ರೆ ವಿತ್ ರಿಟರ್ನ್ಸ್ ನಾವು ಅರ್ಥ ಮಾಡ್ಕೊಂಡ್ವಿ. ಇವಾಗ ನಾನು ಇಲ್ಲಿವರೆಗೂ ಕೊಟ್ಟಿರೋ ಮಾಹಿತಿ ಏನಿದೆಯೋ ಇದು ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ, ಎಜುಕೇಶನಲ್ ಪರ್ಪಸ್ಗೆ ಮಾತ್ರ ಕೊಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಯಾವುದೇ ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಆರ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇದೇ ರೀತಿಯ ಸುಮಾರು ಅಪ್ಡೇಟ್ಸ್ ಗಳು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಮ್ಯೂಚುವಲ್ ಫಂಡ್ಸ್ ರಿಲೇಟೆಡ್ ನಮ್ಮ ಚಾನಲ್ ಥ್ರೂ ಮತ್ತೆ ನಾವು ಕೊಡಕ್ಕೆ ಹೋಗ್ತಾ ಇದೀವಿ. ನೀವು ಅದ್ರ ಪಾರ್ಟ್ ಆಗಬೇಕು ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಇಂಪಾರ್ಟೆಂಟ್ ಆಗಿ ಎಷ್ಟು ಎಫರ್ಟ್ ಹಾಕಿರ್ತೀವಿ ನಾವು ಈ ತರ ವಿಡಿಯೋ ಮಾಡ್ಲಿಕ್ಕೆ. ನಿಮಗೆ ಕಂಟೆಂಟ್ ಇಷ್ಟ ಆದಲ್ಲಿ ಒಂದು ಲೈಕ್ ಬಟನ್ ನ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.